ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದಾಲ್ ಫ್ರೈ ತಡ್ಕಾನ ಮಾಡೋಣ. ಮತ್ತು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಇಲ್ಲಿ ತನಕ ನೀವು ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲರೂ ತುಂಬ ಲೈಕ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಮತ್ತು ಹೊಸಬ್ರು ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ಹೊಸದು ಮತ್ತು ಟೇಸ್ಟಿ ಮತ್ತು ಸಿಂಪಲ್ ಆಗಿರುವಂಥ ಅಡುಗೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದು ನಾವು ಇವತ್ತಿನ ವಿಡಿಯೋದಲ್ಲಿ ದಾಲ್ ಫ್ರೈ ತಡ್ಕಾನ ಮಾಡೋಣ, ಸುಲಭ ರೀತಿಯಲ್ಲಿ ಮಾಡೋಣ. ಮತ್ತು ಇದನ್ನು ಕ್ಯಾಶೋಸ್ ಜೊತೆಗೆ ಸರ್ವ್ ಮಾಡ್ಬೋದು. ಈ ಥರ ಯುನೀಕಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಒಂದು ಕಡಾಯಿಯಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ಗೋಡಂಬಿಗಳು ಇರ್ತಾವಲ್ಲ ಕ್ಯಾಶೋಸ್, ಇದನ್ನು ಒಂದು 20 ರಿಂದ 25 ತೊಗೊಂಡಿದ್ದೀನಿ. ಈ ಥರ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಇದು ತುಂಬ ಬೇಗನೆ ಹೊತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಇದು ಫ್ರೈ ಆಗಿದೆ, ನಾನು ತೆಗಿತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಡಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ದಾಲ್ಚಿನ್ನಿ, ಆಮೇಲೆ ಜೀರಿಗೆ ಇದೆಲ್ಲ ಹಾಕಿದ ನಂತರ ಈ ಥರ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿರೋ ಅಂಥದ್ದು 2, ಇದನ್ನು ನಾನು ಈ ಥರ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸುಲಭದ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ. ಮತ್ತು ಒಣ ಕೆಂಪು ಮೆಣಸಿಕಾಯಿ ಅಂತ ಹೇಳ್ತೀವಲ್ಲ, ಬ್ಯಾಡಗಿ ಮೆಣಸಿಕಾಯಿ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಂಡಾಗಿದೆ. 2 ಟೊಮೆಟೊ ಜಾಸ್ತಿ ಹಾಕಬೇಕು, ಸೊ ಇದರಿಂದ ಟೇಸ್ಟ್ ತುಂಬ ಒಳ್ಳೇದು ಬರುತ್ತೆ. ಮತ್ತು ಅಲ್ಲ ಬೆಳ್ಳುಳ್ಳಿನ ಈ ಥರ ಕ್ರಷ್ ಮಾಡ್ಕೊಂಡಿರೋವಂಥದ್ದು 1 ದೊಡ್ಡ ಟೇಬಲ್ ಸ್ಪೂನ್. ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಕೊರಿಯಂಡರ್ ಸೀಡ್ಸ್ ಪೌಡರ್ ಅಂತ ಹೇಳ್ತೀವಲ್ಲ, ಹವೇಜಿನ ಪುಡಿ, ಜೀರಿಗೆ ಪುಡಿ, ಆಮೇಲೆ ಕಾಳು ಮೆಣಸಿನ ಪುಡಿ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು, ನಿಮಗೆ ಯಾವ ಥರ ಸ್ಪೈಸಿ ಬೇಕು ಆ ಥರ, ಆಮೇಲೆ ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಫ್ಲೇಮ್ ಈಗ ಲೋನೇ ಇಟ್ಕೋಬೇಕು, ಇಲ್ಲಾಂದರೆ ಮಸಾಲೆಗಳೇನಿರುತ್ತಲ್ಲ ಹೊತ್ತು ಚಾನ್ಸಸ್ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಆಮೇಲೆ ಇಲ್ಲಿ ತೊಗರಿಬೇಳೆ ನಾನು 2 ಕಪ್ನಷ್ಟು ಕುದಿಸಿ ಇಟ್ಕೊಂಡಿದ್ದೆ. 5 ರಿಂದ 6 ವಿಸಿಲ್ಸ್ ಹೊಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರೇನಿದೆ ಅಲ್ಲ, ನಿಮಗೆ ಯಾವ ಥರ ಬೇಕು ಆ ಥರ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋಬೋದು, ಆ ಥರ ಇಟ್ಕೋಬೋದು. ಆಮೇಲೆ ಉಪ್ಪನ್ನು ಚೆಕ್ ಮಾಡಿಕೊಂಡು ಹೆಚ್ಚಿಗೆ ಹಾಕ್ಕೋಬೋದು, ಕಡಿಮೆ ಆಗಿತ್ತಂದರೆ. ಆಮೇಲೆ ಕಸೂರಿ ಮೇಥಿಯನ್ನು ಹಾಕಬೇಕು. ಇದರಿಂದ ಟೇಸ್ಟ್ ಮತ್ತು ಸುವಾಸನೆ ಕೂಡ ಚೆನ್ನಾಗಿ ಬರುತ್ತೆ. ಫುಲ್ ಯುನೀಕಾಗಿ ರೆಸಿಪಿ ಆಗಿಬಿಡುತ್ತೆ ಇದರಿಂದ. ಇದು ಹಾಕೋದನ್ನು ಮರಿಬೇಡ್ರಿ. ಆಮೇಲೆ ಸ್ವಲ್ಪ ಬೆಲ್ಲ, ಇದು ಹಾಕೋದ್ರಿಂದ ಕೂಡ ತುಂಬ ಟೇಸ್ಟ್ ಬ್ಯಾಲೆನ್ಸ್ ಮಾಡ್ತೈತಿ. ಮತ್ತು ಇದೆಲ್ಲ ಆಗಿದೆ, ಈಗ ಕುದೀತಾ ಇದೆ ಚೆನ್ನಾಗಿ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಇದು ಸ್ಕಿಪ್ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ಗರಂ ಮಸಾಲ ಹಾಕ್ಬೋದು. ಆಮೇಲೆ ಈಗ ತಡ್ಕ ಮಾಡೋಣ. ತಡ್ಕ ವಾಟಿ ಅಂತ ಹೇಳ್ತೀವಿ. ಇದರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಚಟಪಟ ಅಂತಿದೆ, ಜೀರಿಗೆ ಹಾಕಿದ್ದೀನಿ, ಜೀರಿಗೆನೂ ಕೂಡ ಚಟಪಟ ಅಂತಿದೆ. ಆಮೇಲೆ ಒಣ ಕೆಂಪು ಮೆಣಸಿಕಾಯಿ, ಆಮೇಲೆ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಇದು ಹೊತ್ತು ಚಾನ್ಸಸ್ ಇರ್ತೈತಿ. ಇದು ದಾಲ್ ಮೇಲೆ ಈ ಥರ ಹಾಕಿಬಿಡಬೇಕು. ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಟೇಸ್ಟಿ ಕೂಡ ಆಗುತ್ತೆ. ಮತ್ತು ಇದನ್ನು ನೀವು ಚಪಾತಿ, ರೋಟಿ, ಪುಲ್ಕ, ನಾನ್ ಜೊತೆ ಮತ್ತು ರೈಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ಬಿಸಿಯಾಗಿ ಈ ಥರದ್ದು ಸರ್ವ್ ಮಾಡಿರಿ. ಮತ್ತು ಕ್ಯಾಶೋಸ್ ಏನು ನಾವು ಫ್ರೈ ಮಾಡ್ಕೊಂಡು ಇಟ್ಟಿದ್ದೀವಲ್ಲ, ಇಮಿಡಿಯೇಟ್ ಸರ್ವ್ ಮಾಡೋತ್ತಿಗೆ ಹಾಕಿ ಸರ್ವ್ ಮಾಡಿರಿ, ಜಾಸ್ತಿ ಕ್ರಿಸ್ಪಿ ಇರ್ತೈತಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ.